ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಳೆದ ಸಂಚಿಕೆಯಲ್ಲಿ ದೂರಸಂಚಾರದ ಬಗ್ಗೆ ನಾವು ಮಾತಾಡಿದ್ದೀವಿ. ಇವತ್ತು ಸ್ವಲ್ಪ ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ಸ್ವಲ್ಪ ಮಾತಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಕಷ್ಟು ಜನ ಇದನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಸಂಖ್ಯೆಗಳ ಆಧಾರದ ಮೇಲೆ ನಮ್ಮ ಡೇಟ್ ಆಫ್ ಬರ್ತ್ನ ತಿಳ್ಕೊಂಡು ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಆ ನಂಬರ್ಸ್ಗಳನ್ನು ಚೂಸ್ ಮಾಡ್ತಕ್ಕಂಥದ್ದು. ಯಾವ ನಂಬರ್ ನಮಗೆ ಉಳಿತು, ಯಾವ ನಂಬರ್ ನಮಗೆ ಕೆಡಕಾಗತ್ತೆ, ಆ ನಂಬರ್ಗಳನ್ನ ಉಪಯೋಗಿಸ್ಕೊಂಡು ಮೊಬೈಲ್ ನಂಬರ್ ಆಗ್ಬೋದು, ಕೆಲವೊಂದು ಯಾವ್ದಾದ್ರು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಯಾವ ಡೇಟಲ್ಲಿ ನಾವು ಮಾಡಬೇಕು. ಈ ರೀತಿ ಈ ನ್ಯೂಮರಾಲಜಿ ಬೇಸಿಸ್ ಮೇಲೆ ನಿಮ್ಮ ಬರ್ತ್ ಡೇಟ್, ಮಂತು ಮತ್ತು ಇಯರ್ ಮೇಲೆ ಕಂಡುಹಿಡ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಇದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ. ನ್ಯೂಮರಾಲಜಿ, ಯೂನಿವರ್ಸಲ್ ನ್ಯೂಮರಾಲಜಿ. ಇದನ್ನ ಉತ್ತರ ಭಾರತ ದೇಶಗಳಲ್ಲಿ, ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ಸಾಕಷ್ಟು ಇದನ್ನ ಉಪಯೋಗ ಮಾಡ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ. ಸಂಖ್ಯೆಗಳು 1 to 9. ಇಲ್ಲೂ ಕೂಡ 1 ರಿಂದ 9 ಸಂಖ್ಯೆಗಳು ಬರುತ್ತೆ. ಈ ಸಂಖ್ಯೆಗಳ ಆಧಾರದ ಮೇಲೆ ನಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಂಡು ನಾವು ಇದರಲ್ಲಿ ಸಂಖ್ಯೆಗಳಲ್ಲಿ ನಾವು ಬರ್ತ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ನಾನು ಇಲ್ಲೊಂದು ಎಕ್ಸಾಂಪಲ್ನ ನಾನು ನಿಮಗೆ ತೋರಿಸ್ತೇನೆ. ಎಕ್ಸಾಂಪಲ್ ಒಂದು ಡೇಟ್ ಆಫ್ ಬರ್ತ್ ತಗೋಣ. 20/04/2009. ಈ ರೀತಿ ಹುಟ್ಟಿದ ತಾರೀಕು, ಯಾವ ತಿಂಗಳು ಮತ್ತು ಯಾವ ವರ್ಷ. ಎಲ್ಲರಲ್ಲೂ ಕೂಡ ಡೇಟ್ ಆಫ್ ಬರ್ತ್ ಎಲ್ರಿಗೂ ಕೂಡ ತಿಳಿದಿರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ಇದರಲ್ಲಿ ಎರಡು ಮೇನ್ ಥಿಂಗ್ ಇದರಲ್ಲಿ ಬರುತ್ತೆ. ಒಂದೇನಂದ್ರೆ ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ನಂಬರ್ ಅಂತ ಹೇಳಿ. ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಮೂಲಾಂಕ ಮತ್ತು ಭಾಗ್ಯಾಂಕ ಎರಡು ನಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಮೂಲಾಂಕ ಮತ್ತೆ ಭಾಗ್ಯಾಂಕ, ಇಂಗ್ಲಿಷಲ್ಲಿ ಬರ್ತ್ ನಂಬರ್ ಮತ್ತೆ ಡೆಸ್ಟಿನೇಷನ್ ನಂಬರ್. ಎರಡನ್ನ ನಾವು ತಿಳ್ಕೊಂಡಾಗ ಮಾತ್ರ ಮುಂದಿನ ನ್ಯೂಮರಾಲಜಿ ಪ್ರೊಡಿಕ್ಷನ್ ಅಥವಾ ನಮಗೆ ಯಾವ್ದು ಲಕ್ಕಿ ನಂಬರು, ಲಕ್ಕಿ ಡೇಟ್ಸು, ಯಾವ್ದನ್ನ ನಾವು ಚೂಸ್ ಮಾಡಬೇಕು, ಯಾವ ನಂಬರ್ ನಮ್ಗೆ ಆಗಿ ಬರಲ್ಲ, ಯಾವ್ದು ಬ್ಯಾಡ್ ನಂಬರ್ಸ್, ಗುಡ್ ನಂಬರ್ಸ್ ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಮೇನ್ ಆಗಿ ಇವೆರಡು ಫಸ್ಟ್ ತಿಳ್ಕೊಬೇಕು. ಇದರಲ್ಲಿ ಬರ್ತ್ ನಂಬರ್, ಡೆಸ್ಟಿನಿ ನಂಬರ್ ಅಂದ್ರೆ ಇದರಲ್ಲಿ ಮೇನ್ ಆಗಿ ಬಂದು ನೀವು ಹುಟ್ಟಿರ್ತಕ್ಕಂಥ ತಾರೀಕು 1 ರಿಂದ 31 ಈ ಡೇಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಇದು ಬಂದು ನಿಮ್ಮ ಬರ್ತ್ ನಂಬರ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ತಗೊಂಡ್ರೆ 20ನೇ ತಾರೀಕು. 2 + 0, 0ಗೆ ವ್ಯಾಲ್ಯೂ ಇಲ್ಲ, 2 ಬರುತ್ತೆ. ಇದು ನಿಮ್ಮ ಬರ್ತ್ ನಂಬರ್ ಆಗುತ್ತೆ. ಇದು ಬರ್ತ್ ನಂಬರ್ ಆಗುತ್ತೆ. ಡೆಸ್ಟಿನಿ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನ ಹೀಗೆ ಬರ್ಕೋಣ. 2 + 0 + 0 + 4 ಏಪ್ರಿಲ್ ತಿಂಗಳು ಪ್ಲಸ್ ಇಯರ್ 2 + 0 + 0 + 9 2009. ಡೇಟು, ಮಂತು, ಇಯರ್. ಇದನ್ನ ಪ್ಲಸ್ ಮಾಡ್ಬೇಕು. 2 0ಗೆ ವ್ಯಾಲ್ಯೂ ಇಲ್ಲ, +4 6 ಆಯ್ತು, 6 + 2 8 ಆಯ್ತು, 8 + 9 ಇದರಲ್ಲಿ ಬಂದು 17 ಆಯ್ತು. = 17. ಇದು 17ನ ಮತ್ತೆ ನಾವು ಸಿಂಗಲ್ ಡಿಜಿಟ್ಗೆ ತಗೊಂಡ್ಬರ್ಬೇಕು. ಮತ್ತೆ 1 + 7 ಆಗುತ್ತೆ. = 8. ಈ ಡೇಟ್ ಆಫ್ ಬರ್ತ್ಗೆ 2 ಬರ್ತ್ ನಂಬರ್ ಆಗುತ್ತೆ ಮತ್ತೆ 8 ಡೆಸ್ಟಿನಿ ನಂಬರ್ ಆಗುತ್ತೆ. ಕಾಂಬಿನೇಷನ್ 2 and 8 ಅಂತೇಳಿ ಬರುತ್ತೆ. ಇದಕ್ಕೆ ಕೆಲವು ಉತ್ತರ ಭಾರತದಲ್ಲಿ ಮುಂಬೈ, ಮಹಾರಾಷ್ಟ್ರ ಆ ಸೈಡ್ ಅಲ್ಲಿ ಡ್ರೈವರ್ ಅಂಡ್ ಕಂಡಕ್ಟರ್ ಅಂತ ಕೂಡ ಕರೀತಾರೆ. ಇದು ಬರ್ತ್ ನಂಬರ್ ಆರ್ ಮೂಲಾಂಕ ಆರ್ ಡ್ರೈವರ್ ನಂಬರ್ 2 ಆಗುತ್ತೆ. ಡೆಸ್ಟಿನಿ ನಂಬರ್ ಅಥವಾ ಭಾಗ್ಯಾಂಕ ಅಥವಾ ಕಂಡಕ್ಟರ್ ಇಸ್ 8. ಇವ್ರದ್ದು ಕಾಂಬಿನೇಷನ್ 2 and 8. ಈ ಕಾಂಬಿನೇಷನ್ ಬರುತ್ತೆ. ನಿಮ್ಮ ಪ್ರತಿಯೊಬ್ಬರು ಡೇಟ್ ಆಫ್ ಬರ್ತ್ ಅಲ್ಲೂ ಕೂಡ ಈ ತರ ಹಾಕೊಂಡು ಇದನ್ನು ಟೋಟಲಿಂಗ್ ಮಾಡಿ ನಿಮ್ಮ ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ನಂಬರ್ನ ಕಂಡುಹಿಡ್ಕೋಬೇಕು. ಇದರ ಆಧಾರದ ಮೇಲೆ ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ನಂಬರ್ ಮೇಲೆ ಮುಂದಿನ ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ಸ್, ಯಾವ ನಂಬರ್ಗೆ ಯಾವ್ದು ಎನಿಮಿ ನಂಬರು, ಯಾವ್ದು ಗುಡ್ ನಂಬರು,
ಮತ್ತು ಯಾವುದು ನ್ಯೂಟ್ರಲ್ ನಂಬರ್ ಅಂತೇಳಿ ಈ ಮೂಲಕ ನಾವು ತಿಳ್ಕೊಬೋದು. ಸೊ ಇದೇ ರೀತಿ ಮತ್ತೊಂದು ಎಕ್ಸಾಂಪಲ್ನ ಮಾಡೋಣ. ಸೊ ಇನ್ನೊಂದು ಎಕ್ಸಾಂಪಲ್ 19/04/1981. ಸೊ ಇದರಲ್ಲಿ ಏನಾಗುತ್ತೆ, 19 ಇದೆ ಬರ್ತ್ ಡೇಟ್ ಆಫ್ ಬರ್ತ್ ನಂಬರು. ಸೊ 19ನ ಸಿಂಗಲ್ ಡಿಜಿಟ್ಗೆ ತೊಗೊಂಡ್ಬರ್ಬೇಕು. 1 + 9 = 10 ಮತ್ತು 1 + 0 = 1. ಸೊ ಇದರಲ್ಲಿ ಬರ್ತ್ ನಂಬರು 1 ಆಗುತ್ತೆ. ಡೆಸ್ಟಿನಿ ನಂಬರ್ನ ಕಂಡುಹಿಡಿಯೋದು 1 + 9 + 4 + 1 + 9 + 8 + 1. ಸೊ 19 ಡೇಟ್ ಹಾಕಿದ್ದೀನಿ, 4ನೇ ತಿಂಗಳು 4 ಹಾಕಿದ್ದೀನಿ, 1981. ಸೊ ಇದನ್ನ ಇಂಡಿವಿಜುವಲ್ ಆಗಿ ಅಡಿಷನ್ ಮಾಡಬೇಕು. 1 + 9 10, 10 + 4 14 + 1 15, 15 + 9 24 + 8 32 + 1 ಸೊ 33 ಬಂತು. ಸೊ 3ನ ಮತ್ತೆ ಸಿಂಗಲ್ ಡಿಜಿಟ್ಗೆ ತರಬೇಕು. 3 + 3 ಸೊ = 6 ಆಗುತ್ತೆ. ಸೊ ಇವ್ರದ್ದು ಕಾಂಬಿನೇಷನ್ ಏನಿದೆ, 1 and 6 ಕಾಂಬಿನೇಷನ್ ಬರುತ್ತೆ. ಮೂಲಾಂಕ 1 ಆಗುತ್ತೆ, ಭಾಗ್ಯಾಂಕ 6 ಆಗುತ್ತೆ. ಸೊ ಈ ರೀತಿ ನಿಮ್ಮ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ನ ಈ ರೀತಿ ಹಾಕೊಂಡು ಅಡಿಷನ್ ಮಾಡಿಕೊಂಡು ಸಿಂಗಲ್ ಡಿಜಿಟ್ಗೆ ತೊಗೊಂಡ್ಬಂದು ನಿಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕವನ್ನು ಕಂಡುಹಿಡ್ಕೋಬೇಕು. ಈ ಕಂಡುಹಿಡ್ಕೊಂಡ ನಂತರ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ವಿಡಿಯೋಸ್ನಲ್ಲಿ ನೀವು ಇದರಿಂದ ಮುಂದಕ್ಕೆ ಯಾವ ನಂಬರ್ಗೆ ಯಾವ್ದು ಎನಿಮಿ ನಂಬರು ಆ ಥರದನ್ನೆಲ್ಲ ನಾವು ಮುಂದೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಈಗ ಭಾಗ್ಯಾಂಕ ಮತ್ತು ಮೂಲಾಂಕ ಇವುಗಳನ್ನ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೀವು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಇಯರ್ನ ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಹಾಕಿ ಸರಿ ಇದೆ ಇಲ್ವಾ ಅಂತೇಳಿ ನಾವು ನೋಡಿ ಏನಾದ್ರು ಕರೆಕ್ಷನ್ಸ್ ಇದ್ದರೆ ನಿಮಗೆ ಇನ್ಬಾಕ್ಸಲ್ಲಿ ನಾನು ಪಿಂಗ್ ಮಾಡ್ತೇನೆ. ಸೊ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಸಾಕಷ್ಟು ಎಪಿಸೋಡ್ಗಳಿದೆ. ಇದು ಮೇನ್ ಆಗಿ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ಒಂದು ಮೊಬೈಲ್ ನಂಬರ್ ಸೆಲೆಕ್ಷನ್ ಆಗ್ಬೋದು, ಅಥವಾ ನಿಮ್ಮ ಇಂಪಾರ್ಟೆಂಟ್ ಈವೆಂಟ್ಸ್ ಅಥವಾ ಡೇಟ್ಸ್ನ ಯಾವ ಡೇಟ್ಸ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಬರ್ತ್ ಡೇಟ್ ಆಧಾರದ ಮೇಲೆ. ವಿಚ್ ಡೇ ಈಸ್ ಲಕ್ಕಿ, ವಿಚ್ ನಂಬರ್ ಈಸ್ ಲಕ್ಕಿ. ಕೆಲವೊಂದು ಯಾವ್ದಾದ್ರು ನೀವು ಎಕ್ಸಾಮಿನೇಷನ್ ತೊಗೊಳ್ಳೋ ಡೇಟ್ಸ್ ಇರುತ್ತೆ, ನಿಮ್ಗೆ ಯಾವ್ದು ಆಪ್ಷನಲ್ ನಂಬರ್ ಚೂಸ್ ಮಾಡೋದಿರುತ್ತೆ. ಯಾವ್ದಾದ್ರು ಆ ಥರ ಸಮಯದಲ್ಲಿ ನೀವು ಈ ಲಕ್ಕಿ ಡೇಟ್ಸ್ನ ನಿಮ್ಮ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ತೊಗೊಂಡು ಮಾಡೋದ್ರಿಂದ ಒಂದು 15, 20 ಅಥವಾ 30% ಅಷ್ಟು ಸಕ್ಸಸ್ ಸಿಗುತ್ತೆ. ಹಾಗಾಗಿ ಇದನ್ನು ಫಸ್ಟು ಮೂಲಾಂಕ ಭಾಗ್ಯಾಂಕವನ್ನು ಈ ರೀತಿ ಮಾಡಿಕೊಂಡು ಕಂಡುಹಿಡ್ಕೋಬೇಕು. ಸೊ ಮುಂದಿನ ನಮ್ಮ ವಿಡಿಯೋದಲ್ಲಿ ಈ ಸೀರೀಸಿಂದ ಮುಂದೆ ಬರ್ತಕ್ಕಂಥ 1 ರಿಂದ 9 ಸಂಖ್ಯೆಗಳಿಗೆ ಯಾವ್ದು ಗುಡ್ ನಂಬರು ಯಾವ್ದು ಬ್ಯಾಡ್ ನಂಬರ್ ಅಂತ ಮಾಡೋಣ. ಸೊ ಟೋಟಲಿ 81 ಕಾಂಬಿನೇಷನ್ಸ್ ಬರುತ್ತೆ. ಒಬ್ಬೊಬ್ಬರಿಗೆ 9 ಕಾಂಬಿನೇಷನ್ ಬರುತ್ತೆ. 9 9s 81. ಸೊ ಆಲ್ 81 ಕಾಂಬಿನೇಷನ್ಸ್ ಅಲ್ಲಿ ಯಾವ್ದು ಗುಡ್ ಬ್ಯಾಡ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.